ಆಟೋ ದರ ಏರಿಕೆ ಮಾಡಿ ಜನರಿಗೆ ಶಾಕ್ ಎದುರಾಗಿದ್ರೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಆಟೋ ಚಾಲಕರಿಗೂ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ. ಹೊಸ ದರ ಜಾರಿಯಾದ ಬಳಿಕ ಹೊಸ ಮೀಟರ್ ಅಳವಡಿಕೆ ಕಡ್ಡಾಯಗೊಳಿಸಿದೆ. ಗಡುವು ಕೂಡ ನೀಡಿದೆ. ಹಾಗಿದ್ರೆ ಯಾವುದು ಆ ಹೊಸ ಮೀಟರ್ ಅಂತೀರಾ? ಇಲ್ಲಿದೆ ನೋಡಿ ಆ ಕಂಪ್ಲೀಟ್ ಡೀಟೇಲ್ಸ್. ಹೊಸ ದರಕ್ಕೆ ಹೊಸ ಮೀಟರ್ ಕಡ್ಡಾಯ. ಅಕ್ಟೋಬರ್ 31 ಹೊಸ ಮೀಟರ್ಗೆ ಡೆಡ್ ಲೈನ್. ಹೊಸ ಮೀಟರ್ ರೂಲ್ಸ್ಗೆ ಚಾಲಕರು ಕೊತ. ಇತ್ತೀಚೆಗೆ ದರ ಏರಿಕೆಯ ಬಿಸಿ ಎಲ್ಲರನ್ನ ಸುಡಲಾರಂಭಿಸಿದೆ. ದಿನಕ್ಕೊಂದು ಬೆಲೆ ಏರಿಕೆಯಾಗ್ತಾ ಇದ್ದು ಇದರಿಂದಾಗಿ ಜನ ಕಂಗಾಲಾಗಿದ್ದಾರೆ. ಅದರಲ್ಲೂ ಮೊನ್ನೆ ತಾನೇ ಆಟೋ ದರ ಕೂಡ ಏರಿಕೆಯಾಗಿದ್ದು ಇದರ ನಡುವೆ ಆಟೋ ಚಾಲಕರು ಆಟೋ ಮೀಟರ್ ಹಾಕದೆ ಪ್ರಯಾಣಿಕರನ್ನ ಸತಾಯಿಸುತ್ತಿದ್ದಾರೆ ಅನ್ನೋ ಆರೋಪಗಳೇ ಹೆಚ್ಚಾಗಿ ಬಿಟ್ಟಿದೆ. ಮೀಟರ್ ಹಾಕದೆ ಇಷ್ಟ ಬಂದಷ್ಟು ದುಡ್ಡನ್ನ ಪೀಕುತ್ತಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಮೊನ್ನೆ ತಾನೇ ಆಟೋ ಮೀಟರ್ ದರ ಏರಿಕೆ ಮಾಡಲಾಗಿದೆ. ಆದ್ರೆ ಆಟೋ ಚಾಲಕರಂತೂ ತಮ್ಮ ಹಳೆ ಚಾಳಿ ಬಿಡುತ್ತಿಲ್ಲ. ಬಾಯಿಗೆ ಬಂದ ಹಾಗೆ ಆಟೋ ದರ ಹೇಳುತ್ತಿದ್ದಾರೆ. ಇದನ್ನ ಗಮನಿಸಿದ ಬೆಂಗಳೂರು ಡಿಸಿ ಇದೀಗ ಇಂತಹ ಆಟೋ ಚಾಲಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಆಟೋ ರೂಲ್ಸ್ ಫಾಲೋ ಮಾಡಲಿಲ್ಲ ಅಂದ್ರೆ ದರ ಏರಿಕೆ ಅನ್ವಯ ಆಗಲ್ಲ. ಜೊತೆಗೆ ಆಟೋ ಮೀಟರ್ ಕಂಪಲ್ಸರಿ ಹಾಕಬೇಕು. ಅತಿ ಹೆಚ್ಚಾಗಿ ದರವನ್ನ ಕೇಳಿದ್ರೆ ಆಟೋಗಳನ್ನ ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡ್ತಾರೆ. ಹಾಗಾಗಿ ಆಟೋ ಚಾಲಕರು ಈ ಒಂದಿಷ್ಟು ನಿಯಮಗಳನ್ನ ಫಾಲೋ ಮಾಡಲೇಬೇಕು ಅಂತ ಬೆಂಗಳೂರು ಡಿಸಿ ಆರ್ಟಿಒ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಇನ್ನು ಹೊಸ ರೂಲ್ಸ್ ಆಟೋ ಚಾಲಕರ ಗೋಳಂತೂ ಕೇಳತ್ತೀರದಾಗಿದೆ. ನಮಗೆ ಮಿನಿಮಮ್ ಆಟೋ ದರ ಏರಿಕೆ ಆಗಲೇಬಾರದಿತ್ತು. ಇದರಿಂದಾಗಿ ನಮ್ಮ ಕೆಲಸಕ್ಕೆ ತೊಂದರೆ ಆಗ್ತಾ ಇದೆ. ಪ್ರಯಾಣಿಕರು ಆಟೋ ಹತ್ತಿರ ಬರ್ತಾ ಇಲ್ಲ. ಹಾಗಾಗಿ ಜೀವನ ನಡೆಸೋದು ಕಷ್ಟ ಆಗ್ತಿದೆ. ಜೊತೆಗೆ ಬೇಕಾಬಿಟ್ಟಿ ಒಂದಿಷ್ಟು ಆಟೋ ಡ್ರೈವರ್ಗಳು ಮೀಟರ್ ಹಾಕದೆ ಗಾಡಿ ಓಡಿಸುತ್ತಿದ್ದಾರೆ. ಇದರಿಂದ ನಮಗೂ ತೊಂದರೆ ಆಗ್ತಿದೆ. ಹೊಸ ಮೀಟರ್ ಅಳವಡಿಕೆಗೆ 3,000 ನೀಡಬೇಕು. ಬರೀ 6 ರೂಪಾಯಿ ಏರಿಕೆಗೆ ನಾವು 3,000 ಖರ್ಚು ಮಾಡಬೇಕು. ನಮಗೆ ಕಷ್ಟವಾಗ್ತಿದೆ ಎಂದಿದ್ದಾರೆ. ನಮಗೆ ಅನುಕೂಲ ಆ ಥರ ಇವಾಗ ಬಸ್ ಫ್ರೀ ಆಗಿಬಿಟ್ಟವ್ರೆ. ಬರೋರೆಲ್ಲ ಬರಲ್ಲ ನೋಡಿ. ಇಲ್ಲೇ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀವಿ, ಯಾರು ಬರ್ತಾ ಇಲ್ಲ. ಹಿಂಗಿರುವಾಗ ಜೀವನ ಅಂತ ಹಿಂಗೆ ಮಾಡೋದು ಹೇಳಿ. ಸರ್, ಈಗ ಹೊಸ ಮೀಟ್ರ್ ಅದಕ್ಕೆ ಖರ್ಚು ನಾವು ಇವಾಗ ಮಾಡಲೇಬೇಕು, ಸಂಪಾದನೆ ಮಾಡಲೇಬೇಕು. ಓಲಾ ಬಂದೈತೆ, ಊಬರ್ ಬಂದೈತೆ ಅಂತಾರೆ. ಎಲ್ಲ ಬಂದ್ರೂ ಏನು ಪ್ರಯೋಜನ ಇಲ್ಲ ನಮಗೆ. ಈಗ ಒಂದು ಮೀಟ್ರ್ ಹಾಕ್ಸ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ಸರ್? ಒಂದು ಮೀಟ್ರಲ್ಲೇ ಹೋಗಿ ನೋಡಬೇಕು ಅವ್ರು ಎಷ್ಟು ಖರ್ಚು ಮಾಡಿಸ್ತಾರಂತ, ಎಷ್ಟಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂದಾಜು ಅಂದರೆ 1,50,000 ರೂಪಾಯಿನ ಆಗ್ಬೋದು, ಇಲ್ಲ 2,000 ರೂಪಾಯಿನ ಆಗ್ಬೋದು. ಒಟ್ಟಾರೆಯಾಗಿ ಆಟೋ ದರ ಏರಿಕೆ ಆಯಿತು ಅಂತ ಖುಷಿಯಲ್ಲಿದ್ದ ಆಟೋ ಚಾಲಕರಿಗೆ ಶಾಕಿಂಗ್ ನ್ಯೂಸ್ ಸಿಕ್ಕಿದ್ದು, ರೂಲ್ಸ್ ಬ್ರೇಕ್ ಮಾಡಿ ಬೇಕಾಬಿಟ್ಟಿ ದರ ಹೇಳಿ ಮೀಟರ್ ಹಾಕದೇ ಇದ್ರೆ ಆಟೋ ಸೀಸ್ ಆಗೋದು ಪಕ್ಕಾ ಆಗಿದೆ. ಹಾಗಾಗಿ ಎಲ್ಲ ಆಟೋ ಚಾಲಕರು ರೂಲ್ಸ್ ಫಾಲೋ ಮಾಡಲಿ ಅನ್ನೋದೇ ನಮ್ಮ ಆಶಯ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.